ವೀಕ್ಷಕರೇ ನಮಸ್ಕಾರ. ಫೈನಲಿ ರಕ್ಷಿತಾ ಅವರು ತಮ್ಮ ಮೊದಲ ಬ್ಲಾಗ್ನಲ್ಲಿ ಗಿಲ್ಲಿ ನಟವರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಫ್ಯಾನ್ಸ್ ಅವರು ಗಿಲ್ಲಿ ಬಗ್ಗೆ ಒಂದು ಕಮೆಂಟ್ನ ಮಾಡಿದಾಗ, ಅಂದರೆ ಒಂದು ಕ್ವಶನ್ನ ಕೇಳಿದಾಗ, ಈ ಒಂದು ಕ್ವಶನ್ಸ್ಗೆ ಇಲ್ಲಿ ರಕ್ಷಿತಾ ಅವರು ಒಂದು ಆನ್ಸರ್ನ ಮಾಡಿದ್ದಾರೆ. ಅನುಮತಿ ಕೇಳದೆ ಗಿಲ್ಲಿ ನಟ ಇದ್ದಲ್ಲಿಗೆ ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಬನ್ನಿ ಆ ಒಂದು ಫ್ಯಾನ್ಸ್ ಯಾವ ರೀತಿಯ ಒಂದು ಕ್ವಶನ್ನ ಕೇಳಿದ್ದಾರೆ ಮತ್ತು ರಕ್ಷಿತಾ ಅವರು ಮೊದಲ ಬ್ಲಾಗ್ನಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರು, ಈಗಾಗಲೇ ರಕ್ಷಿತಾ ಶೆಟ್ಟಿ ಅವರು ಈಗ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಕರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೂಡ ನೀಡ್ತಾ ಇದ್ದಾರೆ. ಕಳೆದ 2-3 ದಿನ ಹಿಂದೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಕೂಡ ಮಾಡಿದ್ರು. ಏನಪ್ಪ ಅಂದರೆ ಇನ್ಮೇಲೆ ಡೈಲಿ ನನ್ನ ಬ್ಲಾಗ್ಗಳು ಶುರುವಾಗುತ್ತೆ. ಹಾಗಾಗಿ ನಿಮಗೊಂದು ಆಫರ್ನ ಕೊಡ್ತೀನಿ. ಅಂದರೆ ಏನಪ್ಪ ಅಂದರೆ ಫ್ಯಾನ್ಸ್ಗಳಿಗೆ ಬಿಗ್ ಬಾಸ್ ಬಗ್ಗೆ ಯಾವುದೊಂದಿಷ್ಟು ಕ್ವಶನ್ಸ್ಗಳಿದ್ರೆ ನೀವು ನಮ್ಮ ಕಾಮೆಂಟ್ನಲ್ಲಿ ತಿಳಿಸ್ಬೋದು. ನಾವು ಆ ಒಂದೊಂದು ಕಾಮೆಂಟ್ಗಳಿಗೆ ಆದಷ್ಟು ಉತ್ತರನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಎಲ್ಲ ಕಾಮೆಂಟ್ಗಳಿಗೂ ಅಲ್ಲ, ಕೆಲವೊಂದಿಷ್ಟು ಕಾಮೆಂಟ್ಗಳನ್ನ ಆರಿಸಿ, ಅಂದರೆ ಅವರ ಒಂದು ಕ್ವಶನ್ಸ್ಗಳನ್ನ ಆರಿಸಿ ಅಂಥ ಸ್ಪರ್ಧಿಗಳ ಕ್ವಶನ್ಸ್ಗೆ ನಾನು ಸ್ವಲ್ಪ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ಅದೇ ರೀತಿ ಈಗ ಮೊದಲ ಬ್ಲಾಗ್ನಲ್ಲಿ ಯಾರು ನಮ್ಮ ಫ್ಯಾನ್ಸ್ಗಳು ಕೇಳಿರುವಂಥ ಕ್ವಶನ್ಸ್ಗಳಿಗೆ, ಅಂದರೆ ಕಾಮೆಂಟ್ಸ್ ಕ್ವಶನ್ಸ್ಗಳಿಗೆ ಈಗ ಒಂದೊಂದೇ ಆಗಿ ಆನ್ಸರ್ನ ಮಾಡ್ತಾ ಇದ್ದಾರೆ. ಹೌದು, ಮೊದಲನೇದಾಗಿ ರಕ್ಷಿತಾ ಅವರ ಒಬ್ಬ ಅಭಿಮಾನಿ ಏನು ಕೇಳಿದ್ದಾರೆ ಅಂದರೆ, ಬಿಗ್ ಬಾಸ್ ಮನೆಗೆ ನಿಮ್ಮ ಅಮ್ಮ ಬಂದಾಗ ನಿಮಗೆ ಹೊಡಿತಾರೋ ಅಂತ ಭಯ ಬಿದ್ದಿದ್ರಾ ಅಂತ ಕೇಳಿದಾಗ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೊರಗಡೆ ಜಗತ್ತು ಹೇಗಿದೆ ಎನ್ನುವುದು ಮರೆತು ಹೋಗುತ್ತದೆ. ಹೀಗಾಗಿ ನನ್ನ ಜೋಡಿ ವೀಕ್ಷಕರು ಏನು ಹೇಳ್ತಾರೋ ಎನ್ನುವುದು ಭಯ ಇತ್ತು. ಅದರಂತೆ ನನ್ನ ತಾಯಿ ಬಂದಾಗ ಜನರು ಹೊಡೆಯೋದಿಲ್ಲ ಅಲ್ವಾ ಎಂದು ಪ್ರಶ್ನೆ ಕೂಡ ಮಾಡಿದರು. ಅದೇ ರೀತಿ ನಮ್ಮ ತಾಯಿಯವರು ಕೂಡ ನನಗೆ ಕೈ ಮಾಡಲಿಲ್ಲ. ಮನೆಯಲ್ಲಿ ಅಪ್ಪ ಬೈತಾರಂತ ಮುದ್ದು ಮಾಡ್ತಾರಲ್ವ, ಹಾಗೆಯೇ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಬೈತಾರೆ ಅಂದ್ಕೊಳ್ಳುವಾಗ ಮುದ್ದು ಮಾಡ್ತಿದ್ರು, ಮುದ್ದು ಮಾಡ್ತಾರೆ ಅಂದ್ಕೊಂಡಾಗ ಬೈತಿದ್ರು. ನಾನು ಯೋಚನೆ ಮಾಡಿದ್ದು ಉಲ್ಟಾ ಆಗ್ತಿತ್ತು. ಹಾಗಾಗಿ ಬಿಗ್ ಬಾಸ್ ಕೂಡ ನನ್ನ ಮನೆ ಅಪ್ಪ ಇದ್ದಾಗೆ ಅಂತಲೂ ಕೂಡ ಹೇಳಿದ್ದಾರೆ. ಏನಪ್ಪ ಅಂದರೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ರು ಅದಕ್ಕೆ ಉಲ್ಟಾ ಆಗ್ತಾ ಇದ್ರು. ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಈ ವಾರ ಅವ್ರಿಗೆ ಬೈತಾರೆ ಅಂದರೆ ಹೊಗಳ್ತಾ ಇದ್ರಂತೆ, ಇಲ್ಲ ಈ ವಾರ ನಮಗೆ ತುಂಬ ಹೊಗಳ್ತಾರೆ ಅಂದಾಗ ತುಂಬ ಬೈತಾ ಇದ್ರಂತೆ. ಆ ಒಂದು ವಿಷಯಗಳನ್ನ ಕೂಡ ಹಂಚ್ಕೊಂಡಿದ್ದಾರೆ. ಅವರ ತಾಯಿ ಬಂದಾಗ ಬೈತಾರೆ ಹೊಡಿತಾರೆ ಅನ್ನೋ ಒಂದು ಭಯ ಕೂಡ ಇತ್ತು. ಬಟ್ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಯಾರೂ ಕೂಡ ಕೈ ಮಾಡೋ ಹಾಗಿಲ್ಲ. ಆ ಒಂದು ಧೈರ್ಯದ ಮೇಲೆ ಎಲ್ಲನೂ ಕೂಡ ಮಾತಾಡ್ತಾ ಇದ್ವಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಇನ್ನೊಬ್ಬ ಸ್ಪರ್ಧಿ ಮುಂಬೈನಲ್ಲಿ ಸುದೀಪ್ ಅವ್ರನ್ನ ಭೇಟಿ ಮಾಡಿದ್ರಾ ನೀವು ಅಂತ ಕೇಳಿದಾಗ ಇಲ್ಲಿ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ಮುಂಬೈ ಬಂಟರ್ ಸಂಘದ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ನಾನು ದೂರದಿಂದಲೇ ನೋಡಿದ್ದೆ. ಆಮೇಲೆ ಬಿಗ್ ಬಾಸ್ನಲ್ಲಿ ಪ್ರತಿ ವಾರ ಕಿಚ್ಚ ಸುದೀಪ್ ಅವರನ್ನು ಭೇಟಿ ಮಾಡಿದ್ದೆ. ಬಂಟರ್ ಸಂಘದ ಈವೆಂಟ್ನಲ್ಲಿ ನೆನಪಿರಲಿಲ್ಲ, ಹೊರಗಡೆ ಬಂದ ಮೇಲೆ ಇದೆಲ್ಲ ಗೊತ್ತಾಗಿದೆ, ಖುಷಿ ಆಯಿತು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಒಂದು ಬಂಟರ್ ಸಂಘ ಅಂತ ಇಲ್ಲಿ ಮುಂಬೈಯಲ್ಲಿ ನಡೆದಿತ್ತು. ಆ ಒಂದು ಸಂಘದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ರಾಜಿಯಾಗಿದ್ದರು, ಅಂದರೆ ಬಂದಿದ್ದರು. ಇಲ್ಲಿ ರಕ್ಷಿತಾ ಅವರು ಕೂಡ ಆ ಒಂದು ಈವೆಂಟ್ಗೆ ಹೋಗಿದ್ದರು. ಅಲ್ಲಿ ದೂರದಿಂದ ನಿಂತ್ಕೊಂಡು ಕಿಚ್ಚ ಸುದೀಪ್ ಅವ್ರನ್ನ ನೋಡಿದರು. ಬಟ್ ಅವರ ಒಂದು ಲಕ್ ಅನಿಸುತ್ತೆ. ರಿಯಲ್ ಆಗಿ ಈ ಒಂದು ಬಿಗ್ ಬಾಸ್ ವೇದಿಕೆಯಿಂದ ಫೇಸ್ ಟು ಫೇಸ್ ಆಗಿ ನಿಂತ್ಕೊಂಡು ನೋಡೋ ಒಂದು ಭಾಗ್ಯ ಸಿಕ್ಕಿದೆ ಅಂತಲೂ ಕೂಡ ಈ ಒಂದು ಕಾಮೆಂಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನೀವು ಕಿಚ್ಚ ಸುದೀಪ್ ಅವ್ರ ಮನೆಗೆ ಹೋಗೋದು ಯಾವಾಗ ಅಂತ ಒಬ್ಬ ಫ್ಯಾನ್ಸ್ ಕಾಮೆಂಟ್ ಮಾಡಿದ್ದಾರೆ. ಈ ಒಂದು ಕಾಮೆಂಟ್ಸ್ಗೆ ನಮ್ಮ ರಕ್ಷಿತಾ ಅವರ ಉತ್ತರ, ಕಿಚ್ಚ ಸುದೀಪ್ ಅವರ ಮನೆಗೆ ಯಾವಾಗ ಹೋಗ್ತೀನಿ ಎಂದು ಗೊತ್ತಿಲ್ಲ. ದೇವರು ಟೈಮ್ ಕೊಟ್ಟಾಗ ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗ್ತೀನಿ, ಯಾವಾಗ ಬೇಕೋ ಆಗ ಅವರ ಮನೆಗೆ ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಇಲ್ಲಿ ರಕ್ಷಿತಾ ಅವರು ಇನ್ನೂ ಕೂಡ ಪ್ಲ್ಯಾನ್ ಮಾಡಿಲ್ಲ. ಯಾವಾಗ ಬೇಕಾದ್ರೂ ಹೋಗ್ತೀನಿ ಅಂದರೆ ಇನ್ನೇನು ಕೆಲವು ದಿನಗಳಲ್ಲಿ ಹೋಗ್ಬೋದು. ಬಟ್ ಈಗ ಕಿಚ್ಚ ಸುದೀಪ್ ಅವರು ತುಂಬ ಬ್ಯುಸಿ ಇದ್ದಾರೆ. ಏನಪ್ಪ ಅಂದರೆ ಮೂವಿ ಪ್ರಮೋಷನ್ಸ್ಗಳಾಗಿರ್ಬೋದು, CCL ಕೂಡ ಬ್ಯುಸಿ ಆಗಿದ್ದರು. ಆ ಒಂದು ಕಾರಣಕ್ಕೆ ಇನ್ನೂ ಕೂಡ ಭೇಟಿ ಆಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಾಮೆಂಟ್ ಬಂದುಬಿಟ್ಟು, ಅಂದರೆ ಕ್ವಶನ್ಸ್ಗಳು, ಗಿಲ್ಲಿ ನಟನನ್ನು ಭೇಟಿಯಾಗೋದು ಯಾವಾಗ? ತುಂಬ ಜನ ಈ ಒಂದು ಕ್ವಶನ್ಸ್ಗೆ ವೇಟ್ ಮಾಡ್ತಾ ಇದ್ರಿ. ಫೈನಲಿ ಈ ಒಂದು ಕ್ವಶನ್ಸ್ಗೆ ರಕ್ಷಿತಾ ಅವರು ಆನ್ಸರ್ ಕೂಡ ಮಾಡಿದ್ದಾರೆ. ಗಿಲ್ಲಿ ನಟ ಅಂದರೆ ನನಗೆ ಇಷ್ಟ, ಗಿಲ್ಲಿ ಅವರನ್ನು ಯಾವಾಗ ಮೀಟ್ ಮಾಡ್ತೀನಿ ಎಂದು ಗೊತ್ತಿಲ್ಲ, ಗಿಲ್ಲಿಯನ್ನು ಮೀಟ್ ಮಾಡಲು ಕೇಳೋಕ್ಕೆ ನನಗೆ ಧೈರ್ಯ ಇಲ್ಲ, ಗಿಲ್ಲಿ ಅವರಿಗೆ ಬ್ಯುಸಿ ಇದ್ದಿದ್ದಾರೆ, ಏನು ನಾನು ಪ್ರಶ್ನೆ ಮಾಡಲ್ಲ, ಹಾಗಾಗಿ ಅವರ ಮನೆಗೆ ಹೋಗ್ತೀನಿ, ಗಿಲ್ಲಿ ಬಳಿ ನನಗೆ ಮೀಟರ್ ಇದೆ ಎಂದು ತಮಾಷೆ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ನಟ ಅವರು ರಕ್ಷಿತಾ ಅವರೇ ನಿಮಗೆ ಮೀಟರ್ ಇದೆಯಾ ಮೀಟರ್ ಅಂತ ಒಂದು ತಮಾಷೆ ಕೂಡ ಮಾಡಿದರು. ಈ ಒಂದು ಮೀಟರ್ಗೆ ರಕ್ಷಿತಾ ಅವರು ಇಂಡೈರೆಕ್ಟಾಗಿ ಅವರ ಮನೆಗೆ ಎಂಟ್ರಿ ಕೊಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ. ಅವರು ಅದೇ ರೀತಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಯಾವುದೇ ರೀತಿಯ ಕೇಳೋಲ್ಲ, ನಾನು ಬರ್ತೀನಿ ಇವತ್ತಂತ ಹೇಳೋಲ್ಲ, ಡೈರೆಕ್ಟಾಗಿ ಗಿಲ್ಲಿ ಅವರ ಮನೆಗೆ ಎಂಟ್ರಿ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಬ್ಲಾಗ್ನಲ್ಲಿ ಗಿಲ್ಲಿ ನಟ ಅಂದರೆ ನನಗೆ ತುಂಬ ಇಷ್ಟ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಬ್ಲಾಗ್ನಲ್ಲಿ ರಕ್ಷಿತಾ ಅವರು ಫೈನಲಿ ರಿಯಾಲಿಟಿ ಶೋಗಳ ಬಗ್ಗೆಯೂ ಕೂಡ ಹೇಳ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಯಾವುದಾದ್ರು ಒಂದು ಧಾರಾವಾಹಿ ಆಫರ್ ಬಂದರೆ ನನಗೆ ಮಾಡ್ತೀನಿ, ನನಗೆ ಧಾರಾವಾಹಿ ಅಂದರೆ ಇಷ್ಟ ಇಲ್ಲ. ನನ್ನ ಪಾತ್ರ ಈ ರೀತಿ ನಾನು ಇರೋ ರೀತಿಯ ಒಂದು ಪಾತ್ರ ಏನಾದರೂ ಕೊಟ್ಟರೆ ಖಂಡಿತ ಒಂದು
ಧಾರಾವಾಹಿಯಲ್ಲಿ ನಟಿಸ್ತೀನಿ, ಬಟ್ ನನಗೆ ಬೇರೆ ಪಾತ್ರಗಳನ್ನ ಕೊಡ್ತಾರೆ ಅಂದರೆ ನಾನು ಖಂಡಿತವಾಗಿ ನಟಿಸಲ್ಲ. ಅಷ್ಟೇ ಅಲ್ಲದೆ ರಿಯಾಲಿಟಿ ಶೋ ಆಫರ್ ಬಂದರೆ ಖಂಡಿತ ಹೋಗ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಪ್ಪ ಅಂದರೆ ನಂತರದ ಪಾತ್ರ ಇದ್ದರೆ ಖಂಡಿತ ಮಾಡ್ತೀನಿ, ಇಲ್ಲ ಸೊ ಮೂವಿಗಳ ಆಫರ್ ಬಂದರೂ ಕೂಡ ಮಾಡ್ತೀನಿ, ಬಟ್ ಅಲ್ಲಿ ಹೀರೋ ಹಾಗಿಲ್ಲ, ಬಟ್ ನಾನೇ ಹೀರೋ ಆಗಿರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ರೀತಿಯ ಒಂದು ಬ್ಲಾಗ್ನಲ್ಲಿ ಫ್ಯಾನ್ಸ್ಗಳು ಕೇಳುವಂಥ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದಾರೆ. ಇನ್ನೂ ಕೂಡ ಈ ಒಂದು ಬ್ಲಾಗ್ನ ನೋಡಿಲ್ಲ, ಆಲ್ರೆಡಿ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಬ್ಲಾಗ್ ಕೂಡ ಅಪ್ಲೋಡ್ ಆಗಿದೆ. ಆಲ್ಮೋಸ್ಟ್ ಇದೊಂದು 1 hour ಸಮಥಿಂಗ್ ಏನೋ ಇರ್ಬೋದು. ದಯವಿಟ್ಟು ಎಲ್ಲ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದಾರೆ. ಎಲ್ಲ ಕ್ವಶನ್ಸ್ಗೆ ಅಲ್ಲ, ಕೆಲವೊಂದಿಷ್ಟು 100ರಲ್ಲಿ 10 ಕ್ವಶನ್ಸ್ಗಳನ್ನ ಚಾಯ್ಸ್ ಮಾಡಿ ಆ ಒಂದಿಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಬ್ಲಾಗ್ನಲ್ಲಿ ಗಿಲ್ಲಿ ಬಗ್ಗೆನೇ ಹೇಳ್ಕೊಂಡಿದ್ದಾರೆ, ಬಿಗ್ ಬಾಸ್ ಮನೇಲಿ ಇರುವ ರೀತಿಯೂ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಹೋಗಿ ನೀವು ನೋಡ್ಬೋದು ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಯಿತೋ ಇಲ್ಲ ಅಂತ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.